ಗೈಸ್ ಜನ ಎಲ್ಲ ನಮ್ನ ನೋಡಿ ಯಾವ ಹುಚ್ಚು ಬಂದ್ಬಿಟ್ಟು ಗಾಡಿಯಿಂದ 5 ನಿಮಿಷ ಆಯ್ತು, ಇನ್ನ ಹೆಲ್ಮೆಟ್ ತೆಗ್ದಿಲ್ಲ. ಏನಂದ್ರೆ ಕ್ಯೂಟ್ ಅಂತೆ, ಕ್ಯೂಟ್ ಅಂತೆ. मैग्नेट मोमोस गए तो दिल गार्डन गार्डन हो जाता था, अभी नहीं होता ತಿನ್ನದ್ ಕಡಿಮೆ ಹೋಗಲ್ ಮಾಡೋದ್ ಜಾಸ್ತಿ, ತಿನ್ನದ್ ಕಡಿಮೆ ಹೋಗಲ್ ಮಾಡೋದ್ ಜಾಸ್ತಿ. ನಿಮ್ಗೆ ಸ್ಟೀಮ್ಡ್ ಇಷ್ಟನಾ ಇಲ್ಲ ಫ್ರೈಡ್ ಇಷ್ಟನಾ ಕಮೆಂಟ್ ಹಾಕಿ. ಓಕೆ, ಇದನ್ನ ನಾನು ಫಸ್ಟ್ ಟೈಮ್ ಓಕೆನಾ ನೋಡಿ 2 ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾನು ಈ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ನಮ್ಮ ತಂಗಿ ಭವಾನಿ ಜೊತೆ. ಸೊ ಇವತ್ತು ಕಂಟೆಂಟ್ ಏನಪ್ಪಾ ಅಂದ್ರೆ ಜನ ಎಲ್ಲ ಕಡೆ ಓಕೆ. ಸೊ ಇವತ್ತು ಕಂಟೆಂಟ್ ಮ್ಯಾಟ್ರ್ ಬಂದ್ಬಿಟ್ಟು ಏನಂದ್ರೆ ಭವಾನಿ ನಾನು ಸ್ವಲ್ಪ ಮೂವ್ಸ್ ತಿನ್ಬೇಕು ಅನ್ಕೊಂಡ್ವಿ. ಅದಕ್ಕೆ ನಮ್ಮ ಬಳ್ಳಾರಿ ಏನ್ ರೋಡ್ ಇದು, ಮೋತಿ ರೋಡ್ಗೆ ಬಂದು ಅಲ್ಲಿ ಮೂಮೂಸ್ ಫೇಮಸ್ ಇದೆ. ಈ ಮೂಮೂಸ್ ಫೇಮಸ್ ಇದೆ. ಸೊ ಇದನ್ನ ತಿಂದು ಅದು ಟೇಸ್ಟ್ ಮಾಡಿ ಹೆಂಗಿರುತ್ತೆ ಅಂತ ನೋಡಕ್ ಬಂದ್ವಿ. ಆಕ್ಚುಲಿ ಇವರು ಫುಡ್ ಬ್ಲಾಗ್ ಮಾಡೋಣ ಅಂತ ಬಂದ್ರು, ಅದನ್ನ ನಾನು ಕ್ಯಾಪ್ಚರ್ ಮಾಡೋಣ ಅಂತ ಬಂದ್ವಿ. ಬಟ್ ಮುಂದಕ್ಕೆಲ್ಲ ಏನಾದ್ರು ನಡೆಯುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಗೈಸ್ ಇವತ್ತು ನಾನು ಮೂಮೂಸ್ ತಿರೋಣ ಅನ್ಕೊಂಡೆ, ಬಟ್ ನಮ್ ತಂಗಿ ಮೂಮೂಸ್ ರಿವ್ಯೂ ಮಾಡ್ತೀನಿ ಅಂದ್ರು. ಇನ್ನೇನಂತ ಮೂಮೂಸ್ ಅಂದಿರೋದು ಮೋಮೋಸ್ ಅಂತೆ. ಅದು ಇವರು ಯೂಟ್ಯೂಬ್ ಇವರು ಫುಡ್ ರಿವ್ಯೂ ಮಾಡ್ತಾರಂತೆ. ಫುಡ್ ರಿವ್ಯೂ ಬಿಹೈಂಡ್ ದ ಸೀನ್ ಹೆಂಗಿರುತ್ತೆ ಅಂತ ನಿಮ್ಗೆ ಕ್ಯಾಪ್ಚರ್ ಮಾಡಿ. ಓಕೆ, ಏನೇನ್ ತೆಕ್ಕೊಂತಾರೆ, ಏನೇನ್ ಮಾಡ್ತಾರೆ ಎಲ್ಲ ಗೊತ್ತಾಗ್ಬೇಕು. ಓಕೆನಾ? ನಾವಿದೀವಿ ಬಳ್ಳಾರಿಯ ಮೋತಿ ಸರ್ಕಲ್ ಅಲ್ಲಿ ಫೇವ್ರೆಟ್ ಮೋಮೋಸ್ ಸ್ಟಾಲ್ ಅಲ್ಲಿ. ಮೋಮೋಸ್ ಚೆನ್ನಾಗಿದೆ, ಟೇಸ್ಟ್ ಮಾಡಿ ನಿಮ್ಗೆ ರಿವ್ಯೂ ಹೇಳ್ತೀವಿ. ನೀವು ಬಂದು ಟ್ರೈ ಮಾಡಿ. ಹೇಳು. ಹಾಯ್ ಗೈಸ್, ವೆಲ್ಕಮ್ ಟು ಮೈ. ಅಲ್ಲಿ ನಿನ್ ಕ್ಯಾಮ್ರಾಗ ಹೇಳು ಕಪಿ. ಒಂಚೂರು ಸೈಕ್ ಆಗ್ಬಿಟ್ಟಿನಿ. ಅಲ್ಲಿ ನೋಡಿ, ಗಾಡಿ ಇಲ್ದ 5 ನಿಮಿಷ ಆಯ್ತು, ಇನ್ನೇ ಹೆಲ್ಮೆಟ್ ಬಿಚ್ಚಿಲ್ಲ. ಫಸ್ಟ್ ಇದೆ ಅಲ್ಲ, ಒಂಚೂರು ಕ್ಯೂಟ್ ಕಾಣ್ತಿದೀನ ಫೀಲಿಂಗ್. ಒಂದ್ 4 ದಿನ ಆದ್ಮೇಲೆ ಯಾವ ಹೆಲ್ಮೆಟ್ ಅನ್ನೋ ಫೀಲಿಂಗ್. ಗೈಸ್ ಜನ ಎಲ್ಲ ನಮ್ನ ನೋಡಿ ಯಾವ ಹುಚ್ಚು ಬಂದ್ಬಿಟ್ಟು. ಗಾಡಿ ಇಲ್ದ 5 ನಿಮಿಷ ಆಯ್ತು, ಇನ್ನೇ ಹೆಲ್ಮೆಟ್ ತೆಗ್ದಿಲ್ಲ. ಏನಂದ್ರೆ ಕ್ಯೂಟ್ ಅಂತೆ. 2 days ಗೈಸ್, ಅದಾದ್ಮೇಲೆ ಬಳ್ಳಾರಿ ಹೊಸ ವಾತಾವರಣ. ಫ್ರೈಡ್ ಮೇ ಪನ್ನೀರ್ ದೇದು, ಅವರು ನಾರ್ಮಲ್ ಮೇ ವೆಜ್ ದೇದು. पनीर स्टीम तಗೊಂಡಿರಲ್ಲ ನಾನು 80 ರೂಪಾಯಿ. ಹಣ ಕೇರೆ ಮಾಡ್ತಿಲ್ಲ, ಇಜ್ಜತೆ ಇಲ್ಲ. रुको जरा सबर करो. उधर क्या भाई वो मैग्नेट वीडियो क्या भाई वो मैग्नेट मोमोस गए तो दिल गार्डन गार्डन हो जाता था, अभी नहीं होता. ಜಾತಾ ರೆಡಿ ಆಗ್ಬೇಕು. ಗೈಸ್ ಅಣ್ಣ ಏನು ಹೇಳ್ತಾರೆ? He told no promotion for his ಅಂಗಡಿ, so public and ಕರಿಬ ಸೊಪ್ಪು ಪಬ್ಲಿಕ್ ಅಂಡ್ customers are those so there no demand analysis, there is only customers, no promotions. ಅಂದ್ರೆ ಅವರು ಬೇಸಿಕಲಿ ಕನ್ನಡ ಅಲ್ಲಿ ಅವ್ರ ಈ ಬ್ಲಾಗ್ ನೋಡಿದ್ರೆ ಮುಗೀತು. ಫ್ರೈಡ್ ಪನ್ನೀರ್, ಇದು ಕಾರ್ನ್ ಚೀಸ್. ಓಕೆ, ರೈಟ್ ಪನ್ನೀರ್ ಅಂಡ್ ಕಾರ್ನ್ ಚೀಸ್ ಟೇಸ್ಟ್ ಮಾಡ್ತಿದೀವಿ. ಅಣ್ಣ ಫಸ್ಟ್ ಯು ಬಾಯ್ಸ್ ಫಸ್ಟ್. ನಾನ್ನ ನೀನ್ ಫುಡ್ ರಿವ್ಯೂ ಮಾಡ್ತಾರ, ನೀನ್ ಮಾಡ್ಬೇಕು. ತಿನ್ನದ್ ಕಡಿಮೆ ಹೋಗಲ್ ಮಾಡೋದ್ ಜಾಸ್ತಿ ಹಂಗಾಯ್ತಿದ್ದ. ಥ್ಯಾಂಕ್ ಗಾಡ್ ಆ ಓನರ್ ಇಲ್ಲಿ ನೋಡ್ತಾ ಇಲ್ಲ, ಅಂದ್ರೆ ಇದು ಕೊಡ 100 ರೂಪಾಯಿಗೆ ಎಷ್ಟು ಬಿಲ್ಡಪ್ ಹೊಡಿತಿದಾರ ನೀವು ಅಂತ ಫೀಲ್. ಅಕ್ಕಪಕ್ಕ ಇರೋಲ್ಲ ನಾನೇ ನೋಡ್ತಿದ್ದೇನೆ, ಬಟ್ ಐ ಡೋಂಟ್ ಕೇರ್. ಲೆಟ್ಸ್ ಟೇಸ್ಟ್. ನೀನ್ ಫುಡ್ ರಿವ್ಯೂ ಮಾಡ್ತಾರ, ನೀನ್ ಮಾಡ್ಬೇಕು. ನೋಡಿ ಗೈಸ್, ಫುಡ್ ರಿವ್ಯೂ ಅಂದ್ರೆ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಇವಾಗ ಟೇಸ್ಟ್ ಮಾಡ್ತಾರೆ, ಹೆಂಗ್ ಮಾಡ್ತಾರೆ ಅಂತ ನೋಡೋಣ. ಹೆಂಗ್ ಮಾಡ್ತಾರಣ ಅಂದ್ರೆ ನಾನು ಹೇಳ್ತೀನಿ, ಏನಕ್ಕೆ ಮಾಡ್ತಾರೆ, ಹೆಂಗ್ ಮಾಡ್ತಾರೆ.
Guys, ನಾವು ನಾಟಕ ಮಾಡೋರಲ್ಲ, ಮೋಷನ್ ಅಲ್ಲಿ ಹೊರಗಡೆ ಅದೆಲ್ಲ ಇಲ್ಲ. ಜಸ್ಟ್ ನಿಮ್ಗೆ ಹೆಂಗ್ ಬೇಕು ಅಷ್ಟೇ. ಯಾರು ನೋಡ್ತಾರೆ, ಯಾರು ಬಿಡ್ತಾರೆ ಫುಡ್ ರಿವ್ಯೂ ಹೆಂಗ್ ಮಾಡ್ಬೇಕಪ್ಪ. ಫುಡ್ ರಿವ್ಯೂ ಅಂದ್ರೆ ಹಿಂಗಂದ್ರೆ so good, so good. ಬಳ್ಳಾರಿಯಲ್ಲಿ ಟಾಪ್ ಇನ್ಫ್ಲುಯೆನ್ಸರ್ ಸಂಖ್ಯೆ ಮಾಡೋದಂತ ಇನ್ನೊಂದು ಇನ್ಫ್ಲುಯೆನ್ಸರ್ ಬಗ್ಗೆ ಮಾತಾಡ್ತಾರೆ. ಅರೆ ಬೈ ಅಂದ್ರೆ ಯೂಶಲಿ ಬಳ್ಳಾರಿಯಲ್ಲ ಅಂತ ಯಾರು ಮಾಡಲ್ಲ, ಬೇರೆ ಕಡೆ ಮಾಡ್ತಾರೆ. ಒಟ್ಟು ಇನ್ಫ್ಲುಯೆನ್ಸರ್ ಮಾಡ್ತಾರೆ, ನಾವು ಸ್ವಲ್ಪ ಅಫಿಷಿಯಲ್ ಆಗಿ ಮೇಂಟೈನ್ ಮಾಡ್ತೀವಿ. ಹೃದಯದಿಂದ ಬಂದ ಆಕ್ಷನ್ ಜಾಸ್ತಿ ಇರ್ಬಾರ್ದು, ಕಮ್ಮಿನೂ ಇರ್ಬಾರ್ದು. ಗ್ಯಾಪ್ ಇಲ್ಲಿ ಹಣ ತಗೊಳ್ಳೋಣ ಅಂತ ಹೇಳಿಲ್ಲ, ಆಲ್ರೆಡಿ ಒಂದು ಗೊತ್ತಾ. ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ, ಅವರು ರಿಯಾಕ್ಷನ್ ತಗೊಂತಿದ್ದಾರೆ ನೋಡಿ. ಓಕೆನಾ, ಇದು ಬಂದ್ಬಿಟ್ಟು ಚೀಸ್ ಕಾರ್ನ್ ಅಂತೆ. ಓಕೆ, ಸ್ಟಫಿಂಗ್ ಕಡಿಮೆ ಐತಿ. ನಾನ್ ಹೇಳ್ಬಾರ್ದು ಗೈಸ್, ಅವ್ರು ಹೇಳ್ತಾರೆ. ಲೋಡಿಂಗ್ ಆಗ್ತಿದೆ ಡೇಟಾ. ಗನ್ನಿತ್ತಾರ. ಟು ಬಿ ಫ್ರ್ಯಾಂಕ್, ನಾನು ಬಳ್ಳಾರಿಯಲ್ಲಿ ತುಂಬಾ ಮೂವ್ಸ್ ತಿಂದಿದ್ದೀನಿ. ಇಲ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ಟಫಿಂಗ್ ಕಮ್ಮಿ ಅಂಡ್ ಸೈಜ್ ಕೂಡ ತುಂಬಾ ಕಮ್ಮಿ ಅನಿಸ್ತು. ಬಟ್ ಟೇಸ್ಟ್ ಮೈದಾನೆ ಜಾಸ್ತಿ ಬರ್ತೈತೆ, ಮೈದಾನೆ ಜಾಸ್ತಿ ಬರ್ತೈತೆ. ಮೇ ಬಿ ಇನ್ನು ಬೆಟರ್ ಆಗಿ ಒಂದು 10 ಅಲ್ಲಿ ಒಂದು 7.7 ಕೊಡ್ಬೋದು, 10ಗೆ ಒಂದು 7 ಕೊಡ್ಬೋದು ಕಂಪೇರ್ ಟು ಬ್ಯಾಂಗ್ಳೂರ್. ಅಲ್ಲಿ ಇಷ್ಟು ದಪ್ಪ ಇರುತ್ತೆ, ಸ್ಟಫಿಂಗ್ ಸಖತ್ತಾಗಿರುತ್ತೆ. ಸ್ಟಫಿಂಗ್ ಮಾತ್ರ ಏನ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಮೈದಾನು ಅಷ್ಟೇ, ಆ ಲೇಯರ್ ಐತಲ್ಲ ಸಿಂಪ್ಲಿ ಬರುತ್ತೆ. ಆ ಗ್ಯಾಪ್ ಅಲ್ಲಿ ಇವ್ರು ತಿನ್ಕೊಂತ ಇರ್ತಾರೆ. ಪರವಾಗಿಲ್ಲ, ಇಗ್ನೋರ್ ಮಾಡಿ, ನನ್ನ ನೋಡಿ. ಗೈಸ್ ಅವ್ರನ್ನೇ ನೋಡಿ, ಬೇಡ ನಾನು ಆರಾಮಾಗಿ ತಿನ್ಕೋಬಹುದು. ಗೈಸ್ ಟ್ರೈಂಗ್ ದಿಸ್ ಒನ್. ಚೆನ್ನಾಯ್ತಣ್ಣ, ಅದೆಲ್ಲ ಅಲ್ಲಾಡ್ಸಿದ್ರೆ ಗೊತ್ತಾಗುತ್ತೆ. ಅದರ್ ಸ್ಟಫಿಂಗ್ ಗುಡ್. ಲೆಟ್ ಮಿ ಟ್ರೈ ದಿಸ್. ಆಕ್ಚುಲಿ ಏನ್ ಗೊತ್ತಾಣ, ಸ್ಟಫಿಂಗ್ ಸೇಮ್ ಗೈಸ್ ಇರೋದು, ಬಟ್ ಏನಂದ್ರೆ ಇದು ಫ್ರೈ ಆಗಬೇಕಂತ ಅದು ಮೈದಾ ಕಾಣಿಸ್ತಿಲ್ಲ. ನಿಮ್ಗೆ ಸ್ಟೀಮ್ಡ್ ಇಷ್ಟನಾ ಇಲ್ಲ ಫ್ರೈಡ್ ಇಷ್ಟನಾ ಕಮೆಂಟ್ ಹಾಕಿ. ಓಕೆ, ನಿಮ್ಗೆ ಏನ್ ಇಷ್ಟ? ನಾನು ಇದು ತಿಂದು ನೋಡಿ ಟ್ರೈ ಮಾಡ್ತೀನಿ ಅಷ್ಟೊತ್ತಲ್ಲಿ. ನಾನು ಆಕ್ಚುಲಿ ಫ್ರೈಡ್ ಬೇಡ ಅಂತ ಹೇಳಿದ್ದೆ ಗೈಸ್, ಬಟ್ ಇವ್ರು ಹೇಳಿದ್ರು ಬಟ್ ಫ್ರೈಡ್ ಚೆನ್ನಾಗಿದೆ. ಫ್ರೈಡ್ ಏನಕ್ಕೆ ಇನ್ನೊಂದು ಚೆನ್ನಾಗಿದೆ ಅಂದ್ರೆ ಇದು ಪನ್ನೀರ್ ಫ್ಲೇವರ್ ಒಳಗಡೆ ಸ್ವಲ್ಪ ಕುತ್ತ ಐತೆ, ಅದಕ್ಕೆ ಇದು ಚೆನ್ನಾಗೈತೆ. ಆಕ್ಚುಲಿ ಫುಡ್ ರಿವ್ಯೂ ಬಿಹೈಂಡ್ ದ ಸೀನ್ ಮಾಡೋಣ ಅಂತ ಬಂದ್ರೆ ನಾನು ಫುಡ್ ರಿವ್ಯೂ ಮಾಡ್ತಾ ಇದ್ದೀನಿ. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಇವಾಗ ಇನ್ಫ್ಲುಯೆನ್ಸರ್ ಏನ್ ಮಾತಾಡ್ತಾರೆ, ಏನ್ ಮಾಡ್ತಾರೆ ಅದನ್ನ ಕ್ಯಾಪ್ಚರ್ ಮಾಡ್ತೀನಿ. ಓಕೆ, ಮೋಮೋಸ್ ಸೈಜ್ ನೋಡಿ, ಒಳ್ಳೆ ಲೆಗ್ ಪೀಸ್ ಇದ್ದಂಗ ಐತೆ. ತಾನು KFC ಅಲ್ಲಿ ಕೊಡ್ತಾರಲ್ಲ, KFC ಲೆಗ್ ಪೀಸ್ ಏನ್ ನಿಜ ಹಂಗೆ ಇಲ್ಲ? KFC ಅಲ್ಲಿ ವಿಂಗ್ಸ್ ನೋಡಿದ್ಯಾ? ನಮ್ ಕರ್ನಾಟಕ ಜನ ಅದು ಇದು ದೊಡ್ಡದೈತೆ ಅಂದ್ರೆ ತಪ್ಪು ತಿಳ್ಕೊಂತಾರ ತಾಯಿ. ರಿವ್ಯೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಕ್ಯಾಪ್ಚರ್ ತೆಕ್ಕೊಂದಿರಾ, ಮೇಕಪ್ ಕ್ಯಾಪ್ಚರ್ ಮಾಡ್ಕೊಂಡು. ಮಾಡ್ಬೇಕು ಅನ್ನೋದಕ್ಕಿಂತ ಮುಂಚೆ ಇರಬೇಕು. ಈ ಲೆಗ್ ಪೀಸ್ನ ನಿಮಗೂ ಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಇವಾಗ ಬಿಲ್ ಯಾರು ಕಟ್ಟೋದು? ಊರವ್ರೆಲ್ಲ ಪ್ಲೀಸ್ಗೋಸ್ಕರ ಇಲ್ಲಿಗೆ ಬಂದ್ರೆ ನಾವು ಪ್ಲೀಸ್ ಹಾಳು ಮಾಡ್ತೇವೆ. ಹಿಂದೆ ನೋಡಕ್ಕೆ ನೋಡಿದ್ರೆ ಫುಡ್ ರಿವ್ಯೂ ಮಾಡಕ್ ಬಂದಿರೋರು ಚಿತಾಲ್ ಪತಾಲ್ ಮಾಡ್ಕೊಂಡು ಬರೀ ನಗಾಡ್ಕೊಂಡು ಗೈಸ್ ಫುಡ್ ರಿವ್ಯೂ ಏನಿದ್ರು ಇವ್ರ ಅಕೌಂಟ್ ಅಲ್ಲಿ ಬರಲ್ಲ, ನಂಗೆ ಗೊತ್ತು. ಆಗೋ ಕೆಲ್ಸ ಅಲ್ಲ, ನನ್ನ ಚಾನಲ್ ಅಲ್ಲೇ ನೋಡ್ಬಿಡಿ.
ಇವಾಗವರೆಗೂ ಒಂದು ಕ್ಲಿಪ್ ತಕೊಂಡಿಲ್ಲ ಅವರು. ಗೈಸ್ ನಾನ್ ಮಾಡಿ ತೋರಿಸ್ತೀನಿ ತೋರಿಸ್ತೀನಿ ನನ್ ಮಕ್ಕ ಪೂರ್ತಿ ನನ್ ಮಕ್ಕಳನ್ನ ತೋರಿಸಿ ಬಟ್ ಮೊಬೈಲ್ ಬಗ್ಗೆ ಮಾತಾಡಿ ಮಾಡಿ ತೋರಿಸ್ತೀನಿ. ಇವ್ರ ಐಡಿ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ, ಹೋಗಿ ಚೆಕ್ ಮಾಡಿ ಅಪ್ಡೇಟ್ ಮಾಡ್ತಾರೆ ಯಾವಾಗ ಹೋಗುತ್ತೆ ಅಂತ. ನಾನು ಗಂಡಿರ್ತಾರ ಅಷ್ಟು ಒಂದ್ ಪೀಸ್ ಮಿಕ್ಕಿತ್ತು, 2 ಪೀಸ್ ಮಾಡಿದೀನಿ. ಎಂತ ಒಳ್ಳೆ ಮನಸ್ಸು ನೋಡಿ ಗೈಸ್. ಪಾಪ. ಪಾಪ ನೋಡಿ ಇದು ಅಂದ್ರೆ ನಾನು ಏನೋ ಆಲೋಚನೆ ಮಾಡ್ತಿದ್ದೀನಿ ಅಷ್ಟರಲ್ಲಿ 2 ಭಾಗ ಮಾಡ್ಬಿಡ್ತೀನಿ. ಇದನ್ನ ನಾನು ಫಸ್ಟ್ ಟೈಮ್ ಓಕೆನಾ ನೋಡಿ 2 ಅನ್ಕೊಂಡೆ, ಬಟ್ ಹಂಗೆಲ್ಲ ಮಾಡ್ಬಾರ್ದು guys. ನಮ್ ಸಿಕ್ಕಿರೋ ನಾವು ಮಾತ್ರ ತಿನ್ಬೇಕು, ಹಂಗೆಲ್ಲ ತಿನ್ಬಾರ್ದು. ಗಂಗು ಬೈ ಫೋನ್ ಮಾಡಿಟ್ಟಿರೋ ನಿಜ ನಾನು ತಿನ್ಸ್ತೀನಿ ಅಂತಂದೆ. ಹಿಂಗ ಆಗ್ಬಾರ್ದಾಗಿತ್ತಲ್ಲ. ಜತಿನ್ ರೇಪ್ ಕೊನಿತ್ತ ರೇಪ್. ಪೆದ್ದಗನ್ನೆ ಭವಾನಿ ಹೆಂಗ ಅನಿಸ್ತು? ಚೆನ್ನಾಗ್ ಅನಿಸ್ತು ಗೈಸ್, ನಿಜ ಹೇಳು. ನಿಜವಾಗ್ಲೂ ಚೆನ್ನಾಗ್ ಅನಿಸ್ತು. ನಿಜ ನೆಕ್ಸ್ಟ್ ಟೈಮ್ ಇನ್ನ ದೊಡ್ಡ ದೊಡ್ಡ ಬ್ಲಾಗ್ಸ್ ಮಾಡ್ತೀವಿ ಗೈಸ್. ಅವಾಗ ನೋಡ್ರಿ ಗೈಸ್ ಹೆಂಗ್ ಮಾಡ್ತೀವಿ ಅಂದ್ರೆ ಒಳ್ಳೆ ಏಲಿಯನ್ ಹೇಳ್ದಂಗೆ ಹೇಳ್ತೀವಿ. ಸೊ ಗೈಸ್ ಇವತ್ತಿನ ವ್ಲಾಗು ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಇಷ್ಟಿತ್ತು. ಇನ್ನ ಇದೇ ತರ ಡೈಲಿ ವ್ಲಾಗ್ಸ್ ಕಂಟೆಂಟ್ಸ್ ಬರ್ತಾ ಇರುತ್ತೆ. ಮರಿದಿರಾ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗಂಟೆ ಹೊಡೀರಿ, ಏನೋ ಒಂದು ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಷ್ಟೇ. ಓಕೆ ಮತ್ತೆ ಸಿಗುವ. ಪಾಪ ಸರ್ ಗಂಟೆ ಅಂತ ನೋಡಿ ಸರ್ ಅಂತದೆ ನೋಡ್ರಿ ಗೈಸ್. ನಾನು ಗೈಸ್ ನೆಲ್ಲ ಸರ್ ಅಂತದೆ ಆಫೀಷಿಯಲ್ ಆಗಿ ಮಾತಾಡ್ತಿದ್ದಾರೆ, ಹಂಗೆ ಸ್ವಲ್ಪ ಹುಚ್ಚಿ ಹಂಗೆ ಮಾತಾಡುತ್ತೆ. ನಾನು ಗಂಡಿರ್ತಾರ. ಓಕೆ ಅಲ್ಲಿವರೆಗೂ ಸಿಗೋಣ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬೈ ಬೈ, ಟಾಟಾ, ಸಿ ಯು, ಬೈ. ಬಾಯ್ ಗೈಸ್.